ಹಾಯ್ ಫ್ರೆಂಡ್ಸ್, ಈ ದಿನ ಮೋಮೋಸ್ ಮಾಡುವ ವಿಧಾನ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕ್ಯಾಬೇಜು, ಒಂದೆರಡು ಹಸಿಮೆಣಸಿನ್ಕಾಯಿ, ಜಿಂಜರು, ಬೆಳ್ಳುಳ್ಳಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಇವನ್ನೆಲ್ಲ ನಾನು ತುರಿದಿಟ್ಕೊಂಡಿದ್ದೀನಿ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ 1 ಕಪ್ ಆಗೋಷ್ಟು. ಇವಾಗ ಯಾವ ಥರ ಮಾಡೋದಂತ ನೋಡೋಣ. ಮುಂಚೆನೇ ಈ ಮೈದಾ ಹಿಟ್ಟು ಹಾಕಿ ಕಲಸಿಟ್ಟು ಬಿಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಇಷ್ಟು ನಾದಿ ಇಟ್ಕೊಂಡ್ರೆ ಒಂದು ಬಾಣಲೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಇವೆಲ್ಲ ಬೇಯಿಸ್ಕೋಬೇಕು ತರಕಾರಿ. ಹಸಿ ಬಾಸ್ ಹೋಗೋವರೆಗೂ ಫ್ರೈ ಮಾಡಬೇಕು. ಇದನ್ನು ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಸ್ಟಫಿಂಗ್ ರೆಡಿ ಆಯಿತು. ಇದು ಸ್ವಲ್ಪ ಆರಬೇಕು. ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈ ಥರ ಎಲ್ಲ ತಿಡ್ಕೊಂಡಿದ್ದೀನಿ ನಾನು. ಇವಾಗ ಇದರಲ್ಲಿ ಸ್ಟಫಿಂಗ್ ಮಾಡೋಣ. ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ತಿಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಮೋಮೋಸ್ ಟೈಪಲ್ಲಿ ಮಾಡಿಸ್ಬೇಕು. ಸುತ್ತ ಸ್ವಲ್ಪ ನೀರು ಹಚ್ಚಬೇಕು, ಹಂಗಾದ್ರೆ ಅಂಟ್ಕೊತೈತೆ. ಈ ಥರ ಚಿಕ್ಕದಾಗಿ ತಿಡ್ಕೊಂಡು ಈ ಥರ ಈ ಶೇಪಲ್ಲಿ ಬರಬೇಕಿದೆ ಫಸ್ಟು. ಇನ್ನು ನೆಕ್ಸ್ಟು ಎಲ್ಲ ಒಟ್ಟಿಗೆ ಒಂಥರ ಗುಂಪು ಥರ ಬರಬೇಕು. ಈ ಥರ ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ಮೋಮೋಸ್ನ ಇದ್ರೊಳಗೆ ಇಟ್ಬೇಕು. ಈ ಪ್ಲೇಟಲ್ಲಿ ಇದ್ರಲ್ಲಿ ಇಡಬೇಕು. ಈ ಥರ ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ಲಿ ಬೇಯಕ್ಕಿಕ್ತೀವಲ್ಲ ಆ ಥರ ಬೇಯಕ್ಕಿಕ್ಬೇಕು. ಈ ಥರ ಇಡ್ಲಿ ಸ್ಟ್ಯಾಂಡ್ಗೆ ಹಾಕಿಟ್ಟಿದ್ದೀನಿ. ಒಂದು ಬೇಯಕ್ಕಿಕ್ಕು ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಈ ಸ್ಟ್ಯಾಂಡ್ ಇದ್ರೊಳಗೆ ಇಡ್ತೀನಿ. ಒಂದು 10 ನಿಮಿಷ ಬೆಂದರೆ ಸಾಕು. ಚಟ್ನಿ ಈ ಥರ ಬೆಂದಿದೆ. ಈ ಟೊಮೊಟೊ ಮಿಕ್ಸಿ ಜಾರ್ ಹಾಕ್ತೀನಿ. ಇದರಲ್ಲಿರೋ ಎಲ್ಲ ಸಾಮಗ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟಾದರೆ ಸಾಕು. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಕೆಚಪ್ ಹಾಕ್ತಾಯಿದ್ದೀನಿ. ಟೊಮೊಟೊ ಮೋಮೋಸ್ ಚಟ್ನಿ ರೆಡಿ. ಮೋಮೋಸ್ ಯಾವ ಥರ ಆಗಿದೆ ನೋಡ್ರಿ. ಬಿಸಿ ಬಿಸಿ ಮೋಮೋಸ್ ರೆಡಿ. ಅಂಟ್ಕೊತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿ ಮೋಮೋಸ್ ರೆಡಿ ವಿತ್ ಚಟ್ನಿ. ಟೇಸ್ಟ್ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಬಿಸಿ ಬಿಸಿ ಮೋಮೋಸ್ ಚಟ್ನಿ ರೆಡಿ. ಥ್ಯಾಂಕ್ ಯು.